ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ರಾಯರ ಕೃಪೆಯಿಂದ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ರಾಯರು ನಿಮ್ಮೆಲ್ರಿಗೂ ಸುಖ, ಶಾಂತಿ, ನೆಮ್ಮದಿ, ಆಯುಸ್ಸು, ಆರೋಗ್ಯ, ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ. ನಮ್ಮ ಕೈಲಿ ಆಗಲ್ಲ ಅಂದರೆ ಏನೂ ಆಗಲ್ಲ, ಆಗುತ್ತೆ ಅಂತ ಮಾಡಿದ್ರೆ ಎಲ್ಲವೂ ಸಾಧ್ಯ ಆಗುತ್ತೆ. ಯಾಕೆಂತಂದರೆ ಮನಸ್ಸಿಟ್ಟು ಮಾಡಿದ್ರೆ ಎಲ್ಲವೂ ಆಗುತ್ತೆ. ನನ್ನ ಕೈಲಿ ಏನೂ ಆಗೋದೇ ಇಲ್ಲ, ನನ್ನ ಕೈಲಿ ಏನು ಸಾಧನೆ ಮಾಡೋಕ್ಕಾಗೋದಿಲ್ಲ ಅಂತ ನಾವು ಮನಸ್ಸನ್ನ ಇಲ್ಲೇ ಬಿಟ್ಟು ಕೂತ್ಕೊಂಡಾಗ ಏನೂ ಸಹ ಮಾಡೋಕ್ಕಾಗೋದಿಲ್ಲ. ಮನಸ್ಸಿಗಿಂತ ದೊಡ್ಡದು ಯಾವುದೂ ಇಲ್ಲ. ಮನಸ್ಸು ಮಾಡಿದ್ರೆ ಎಲ್ಲವೂ ಸಾಧ್ಯ. ನಾವು 0ಇಂದ 1,00,000 ತನಕ ಬರ್ಬೋದು ಅಲ್ವಾ. ಮನಸ್ಸು ಮಾಡಲಿಲ್ಲ ಅಂತಂದರೆ ನಮ್ಮ ಕೈಲಿ ಏನೂ ಮಾಡೋಕ್ಕಾಗೋದಿಲ್ಲ ಅಂತ ಮನಸ್ಸನ್ನ ಇಲ್ಲೇ ಬಿಟ್ಟು ನಾವು ಸೋಂಬೇರಿತನ ಮಾಡಿದ್ರೆ ಯಾವುದೇ ಒಂದು ಕೆಲಸ ಮಾಡೋದಕ್ಕೂ ಅಷ್ಟೇ ಆ ಕೆಲಸಕ್ಕೆ ಪೂರ್ತಿ ಅನ್ನೋದು ಕೊಡೋದಿಲ್ಲ. ಎಲ್ಲ ಕೆಲಸ ಕಾರ್ಯನೂ ಪೂರ್ತಿ ಆಗಬೇಕು. ನಾವು ಮನಸ್ಸಿಟ್ಟು ಮಾಡಿದ್ರೆ ಎಲ್ಲ ಕೆಲಸ ಕಾರ್ಯಗಳು ಅಷ್ಟೇ ಪೂರ್ತಿ ಆಗುತ್ತೆ. ನಾವು ಅಂದ್ಕೊಂಡಿರೋ ದಾರಿ ಮುಟ್ಟೋದಕ್ಕೆ ಬೇಗ ಅತಿ ಸುಲಭವಾಗಿ ನಾವು ದಾರಿ ಅನ್ನೋದನ್ನು ಮುಟ್ಬೋದು ನಾವು. ಯಾಕಪ್ಪ ಅಂತಂದರೆ ಮನಸ್ಸಿದ್ರೇ ಮಾರ್ಗ. ಮನಸ್ಸಿಲ್ಲ ಅಂತಂದರೆ ಏನು ಮಾಡೋಕ್ಕಾಗೋದಿಲ್ಲ. ಮನಸ್ಸು ಮಾಡಿದ್ರೆ ಎಲ್ಲವೂ ಸಾಧ್ಯ ಅಂತಲೇ ಭಗವಂತನೇ ಹೇಳಿದ್ದಾನೆ. ನೀನು ಮನಸ್ಸಿಟ್ಟು ಮಾಡು, ಪ್ರಯತ್ನ ನೀನು ಮಾಡು, ಫಲ ನಾನು ಕೊಡ್ತೀನಿ ಅಂತ ನನ್ನ ತಂದೆ ರಾಯರು ಹೇಳ್ತಾರೆ. ಯಾಕಪ್ಪ ಅಂತಂದರೆ ಸುಮಾರು ಜನ ಹೇಳ್ತಾರೆ, ನನಗೇನು ಮಾಡೋದಕ್ಕೂ ಮನಸ್ಸಿಲ್ಲ, ನನಗೆ ಎಲ್ಲವೂ ಮಾಡಿ ನನಗೆ ಸಾಕಾಗೋಗಿದೆ, ಏನು ಮಾಡಿದ್ರು ಅಷ್ಟೇ ಒಳ್ಳೇದಾಗ್ತಿಲ್ಲ ಅಂತಂದಮೇಲೆ ಏನು ಮಾಡೋದಕ್ಕೂ ಮನಸ್ಸಿಲ್ಲ ನನಗೆ. ಮನೇಲಾಗಿರ್ಬೋದು, ಇಲ್ಲ ಹೊರಗಡೆ ಕೆಲಸ ಆಗಿರ್ಬೋದು, ಇಲ್ಲ ಏನೋ ನನ್ನ ಜೀವನದಲ್ಲಿ ಒಂದು ಮುಂದೆ ಬರೋದಕ್ಕೆ ಏನಾರು ಒಂದು ಕೆಲಸ ಮಾಡೋಣ ಅಂತ ನಾನು ಆ ಕೆಲಸಕ್ಕೆ ಕೈ ಹಾಕಿದ್ರು ಅಷ್ಟೇ ಅದರಲ್ಲೆಲ್ಲ ಒಳ್ಳೇದಾಗ್ತಿಲ್ಲ, ಸೋಲು ಅನ್ನೋದು ಬರ್ತಿದೆ ಅಂತ ಸುಮಾರು ಜನ ಹೇಳ್ತೀರಾ. ಇಲ್ಲ, ಮನಸ್ಸು ಮಾಡಿ ನೀವು ಏಕೆ ಅಂತಂದರೆ ನಾವು ಕೈ ಹಾಕಿದ ತಕ್ಷಣ ಎಲ್ಲ ಯಶಸ್ಸು ಅನ್ನೋದು ಒಳ್ಳೇದು ಅನ್ನೋದು ನಮಗೆ ಸಿಕ್ಕೋದಿಲ್ಲ. ನಮ್ಮ ದಾರಿನಲ್ಲಿ ಅದೆಲ್ಲ ಇರೋದಿಲ್ಲ. ನಾವು ಹುಡುಕ್ತಾ ಹೋಗಬೇಕು. ನಾವು 1 ಸತಿ 2 ಸತಿ 3 ಸತಿ ಸೋಲಾಗುತ್ತೆ, ಪದೇ ಸೋಲಾಗೋದಿಲ್ಲ. ಏಕೆ ಅಂತಂದರೆ ದೇವರು 1 ಸತಿ 2 ಸತಿ ಕೈ ಬಿಟ್ರೂ ಯಾವಾಗಲೂ ಅಷ್ಟೇ ನಮ್ಮ ಜೊತೆ ಇರ್ತಾರೆ, ನಮ್ಮನ್ನು ಕೈ ಬಿಡೋದಿಲ್ಲ. ಇದೊಂದು ಸತ್ಯನ ನಾವು ಅರ್ಥ ಮಾಡ್ಕೋಬೇಕು. ದೇವ್ರು ನಂಬಬೇಕು, ದೇವ್ರ ಮೇಲೆ ಎಲ್ಲ ಭಾರ ಹಾಕಬೇಕು. ನಾವು ಆ ದಾರಿನಲ್ಲಿ ಸಾಕ್ತಾ ಹೋಗಬೇಕು. ನಾವು ಏನು ಒಂದು ಜೀವನಕ್ಕೆ ಅಂತ ಒಂದು ಕೆಲಸ ಕಟ್ಕೊಂಡಿರ್ತೀವೋ, ಇಲ್ಲ ಒಂದು ವ್ಯಾಪಾರ ಮಾಡ್ತಿರ್ತೀವೋ, ಏನೋ ಒಂದು ಕೆಲಸ ಮಾಡ್ತಿರ್ತೀವ, ಅದನ್ನು ಮನಸ್ಸಿಟ್ಟು ಮಾಡಬೇಕು ನಾವು. ಇದು ಸಾಧ್ಯ, ನಾನು ಮಾಡ್ತೀನಿ, ನನ್ನ ಕೈಲಿ ಆಗುತ್ತೆ. ತಂದೆ ರಾಯರಿದ್ದಾರೆ ನನ್ನ ಜೊತೇಲಿ, ದೇವತೆಗಳಿದ್ದಾರೆ, ನಾನು ದೇವ್ರು ನಂಬಿ ಈ ಕೆಲಸ ಮಾಡ್ತಾಯಿದ್ದೀನಿ, ನನ್ನ ಕೈಲಿ ಆಗುತ್ತೆ ಅಂತ ಮಾಡಿದ್ರೆ ಎಲ್ಲವೂ ಸಾಧ್ಯ. ನೀವು ಸಾಧ್ಯ ಮಾಡಿ ನೀವು ಹಿಂದೆ ತಿರುಗಿ ನೋಡಿದಾಗ ನಿಮಗೆ ಅನಿಸುತ್ತೆ ನನ್ನ ಕೈಲಿ ಆಗೋದೇ ಇಲ್ಲ ಅಂತ ಬಿಟ್ಬಿಟ್ಟಿದ್ದೆ. ಅಂಥದ್ರಲ್ಲಿ ನಾನು ಮಾಡಿದ್ದೀನಿ ಅಂತಂದರೆ ನನಗೆ ನಂಬೋದಕ್ಕೆ ಆಗ್ತಿಲ್ಲ. ಇಷ್ಟೆಲ್ಲ ಆಯಿತಾ ಅಂತ ನನಗೆ ನಂಬೋದಕ್ಕೆ ಆಗ್ತಾಯಿಲ್ಲ ಅಂತ ನಾವು ಅಂದ್ಕೋತೀವಲ್ಲ, ಅದೇ ಇದು. ಏಕೆಂತಂದರೆ ದೇವರು ನಮ್ಮ ಜೊತೆಗಿದ್ರೆ ನಾವು ಅಷ್ಟನ್ನೆಲ್ಲ ಮಾಡಿದ್ದೀವ ಅಂತ ನಮ್ಗೆ ಅನಿಸೋದೇ ಇಲ್ಲ. ದೇವ್ರ ಮೇಲೆ ನಂಬಿಕೆ ಮುಖ್ಯ. ನಾವು ಎಷ್ಟು ದೇವರು ನಂಬ್ತೀವೋ ನಾವು ಮಾಡೋ ಕೆಲಸದಲ್ಲೂ ಅಷ್ಟೇ ದೇವರು ಅಷ್ಟೇ ಅನುಗ್ರಹ ಅನ್ನೋದು ಕೊಡ್ತಾರೆ ಭಗವಂತ. ನನ್ನ ತಂದೆ ರಾಯರಂತೂ ನಾವು ಕೇಳಿದಂಥ ವರ ಕೊಡು ಪುಣ್ಯಾತ್ಮ ನನ್ನ ತಂದೆ ರಾಯರು ಅಲ್ವಾ. ದೇವರುಗಳು ನಮ್ಮ ಜೊತೇಲಿದ್ದಾರೆ. ದೇವತೆಗಳನ್ನ ನಾವು ನಂಬ್ತಾ ಇದ್ದೀವಿ ಅಂತಂದರೆ ಯಾವುದೇ ಕಾರಣಕ್ಕೂ ನಾವು ಮಾಡೋ ಕೆಲಸದಲ್ಲಿ ಸೋಲು ಅನ್ನೋದು ಕೊಡೋದಿಲ್ಲ, ಮತ್ತು ಲಾಸ್ ಅನ್ನೋದು ಅಷ್ಟೇ ಮಾಡೋದಿಲ್ಲ. ನಮ್ಮ ಮನಸ್ಸಿಲ್ಲದೆ ಏನು ಮಾಡೋಕ್ಕೋದ್ರೂ ಅಷ್ಟೇ ಅದು ಮನಸ್ಸಿಲ್ದಿರೋ ಮಾಡೋ ಕೆಲಸ ಯಾವುದು ಕೈ ಹತ್ತೋದಿಲ್ಲ, ಒಳ್ಳೆಯದು ಆಗೋದಿಲ್ಲ. ಏಕೆ ಅಂತಂದರೆ ಭಗವಂತ ಅದನ್ನೆಲ್ಲ ನೋಡ್ತಾರೆ. ನೀನು ಮಾಡಬೇಕು ಅಂತ ಮಾಡ್ತಾಯಿಲ್ಲ, ಏನೋ ಕಾಟಾಚಾರಕ್ಕೆ ಮಾಡ್ತಾ ಇದೆಯಾ, ನನ್ನನ್ನು ನಂಬಿ ನೀನು ಮಾಡ್ತಾ ಇಲ್ಲ, ಆದ್ರಾಗಲಿ ಹೋದರೆ ಹೋಗಲಿ ಅನ್ನೋ ಒಂದು ಮನಸ್ಸಿಟ್ಕೊಂಡು ನೀನು ಮಾಡ್ತಾ ಇದೆಯಾ, ಆ ಕೆಲಸ ನಿನಗೆ ಗ್ಯಾರಂಟಿ ಇಲ್ಲ. ನೀನು ಮಾಡ್ತಾರೋ ಕೆಲಸದಲ್ಲಿ ನಿನಗೆ ಒಂದು ನಂಬಿಕೆ ಅನ್ನೋದಿಲ್ಲ. ಮತ್ತು ನಾನು ಹೇಗೆ ನಿನಗೆ ಅನುಗ್ರಹ ಮಾಡಲಿ ಅಂತ ಆವಾಗ ನಮ್ಮನ್ನ ಕೈ ಬಿಡೋ ಅಂಥದ್ದು. ನಾವು ಮಾಡೋ ಕೆಲಸದಲ್ಲಿ ಭಗವಂತ ರಾಯರು ಅನುಗ್ರಹ ಕೊಡೋದಿಲ್ಲ. ಅದಕ್ಕೆ ಹೇಳೋದು, ಏನೇ ಒಂದು ಕೆಲಸ ಮಾಡಬೇಕಾದ್ರೂ ಮನಸ್ಸಿನಿಂದ ಶ್ರದ್ಧೆಯಿಂದ ನಾವು ದೇವ್ರನ್ನ ನಂಬಿ ಕೆಲಸ ಮಾಡ್ತು ಅಂತಂದರೆ ಖಂಡಿತ ಒಳ್ಳೆಯದಾಗುತ್ತೆ. ಈಗ ಉದಾಹರಣೆಗೆ, ಈಗ ನಾವೇನೋ ಒಂದು ವ್ಯಾಪಾರ ಮಾಡಬೇಕು, ಲಕ್ಷಾಂತರ ರೂಪಾಯಿ ಬಂಡವಾಳ ಬೇಕು ಅಂತ ನಾವು ಕೂತ್ಕೊಂಡ್ಬಿಟ್ರೆ ಅದು ಬರೋದಿಲ್ಲ. ಏನಾದರೂ ಶ್ರಮ ವಹಿಸ್ಬೇಕು ನಾವು. ಈಗ ವ್ಯಾಪಾರದಿಂದ ನಮಗೇನೋ ಒಂದು ಒಳ್ಳೆಯದಾಗುತ್ತೆ ಅನ್ನೋದಾಯಿತು ಅಂತಂದರೆ ಏನಾದರೂ ಶ್ರಮ ವಹಿಸ್ಲೇಬೇಕು ನಾವು. ಏನಾದರೂ ಮುಂದೆ ನಮ್ಮ ಎದುರುಗಡೆ ದಾರಿ ಅನ್ನೋದು ದೇವ್ರು ಕೊಟ್ಟಿರ್ತಾರೆ. ನೀವಾಗ ಅನ್ಕೋತಿರಲ್ಲ, ನಾನು ಏನಾದರೂ ಮಾಡಬೇಕು, ನನ್ನ ಸಂಸಾರಕ್ಕೋಸ್ಕರ ನಾನು ದುಡಿಬೇಕು, ನನ್ನ ಮಕ್ಳಿಗೋಸ್ಕರ ನಾನು ಏನಾದರೂ ಮಾಡಬೇಕು ಅಂತ ನಾವು ಅಂದ್ಕೋತೀವಲ್ಲ, ಆವಾಗ ನಮ್ಮ ಜೊತೆ ದೇವರು ಇರ್ತಾರೆ. ನೀನೇನೋ ಮಾಡೋಕ್ಕೆ ಹೊರಟಿದ್ಯಾ, ನಿನ್ನ ಜೊತೆ ನಾನಿದ್ದೀನಿ, ನೀನು ಮಾಡು ಅಂತ ದಾರಿ ತೋರಿಸ್ತಾರೆ. ಅದು ಮಾಡಬೇಡ, ನಿನ್ಗೆ ಒಳ್ಳೇದಾಗೋದಿಲ್ಲ, ಅದರಿಂದ ನಿನಗೆ ಫಲ ಅನ್ನೋದು ಸಿಕ್ಕೋದಿಲ್ಲ, ನಿನಗೆ ಕೆಟ್ಟದಾಗುತ್ತೆ, ಆ ಕೆಲಸ ನಿನಗೆ ಆಗಿ ಬರೋದಿಲ್ಲ ಅಂತಂದಾಗ ನೀನು ಆ ಕೆಲಸ ಮಾಡೋಕ್ಕೆ ನಿಮಗೆ ಮನಸ್ಸು ಕೊಡೋದಿಲ್ಲ.
ದೇವ್ರುಗಳು ಈ ಥರ ಎಲ್ಲ ಸೂಚನೆ ಕೊಡ್ತಾರೆ. ಯಾಕಪ್ಪ ಅಂತಂದರೆ ಈಗ ಒಬ್ಬರು ಏನೋ ಒಂದು ಬಾಡಿಗೆ ಮನೇಲಿರ್ತಾರೆ, ಮನೆ ಕಟ್ಟಬೇಕು, ನಾವು ಸ್ವಂತ ಮನೆಗೆ ಹೋಗ್ಬೇಕಪ್ಪ, ಎಷ್ಟು ವರ್ಷ ಅಂತ ನಾವು ಬಾಡಿಗೆ ಮನೇಲಿರೋದು ಅಂತ ಅನ್ಕೋತಾರೆ. ಆದರೆ ಅವ್ರಿಗೆ ಮಾಡೋಷ್ಟು ಶಕ್ತಿ ಇರೋದಿಲ್ಲ, ಹಣಕಾಸು ಇರೋದಿಲ್ಲ, ಆಸೆ ಮಾತ್ರ ಇರುತ್ತೆ. ಆದರೆ ಒಂದಲ್ಲ ಒಂದು ದಿವಸ ನಾನು ಆ ದಾರಿ ಮುಟ್ತೀನಿ, ನಾನು ಮನೆ ಕಟ್ಟೇ ಕಟ್ತೀನಿ ಅನ್ನೋದೊಂದು ನಂಬಿಕೆ ಇರುತ್ತೆ. ಯಾಕಪ್ಪ ಅಂತ ಅಂದರೆ ಈಗ ಒಂದು ಎಲ್ಲ ನಾವು ಸಾಲ ಮಾಡಿನೇ ಮಾಡೋಕ್ಕಾಗೋದಿಲ್ಲ. ಏನೋ ಸಾಲದೇ ಬಂದರೆ ಅದಕ್ಕೆ ಒಂದು ಸಾಲ ಅನ್ನೋದು ಮಾಡ್ಬೋದು. ಪೂರ್ತಿ ಬಿಲ್ಡಿಂಗ್ ಕಟ್ಟೋಷ್ಟು ಸಾಲ ಮಾಡೋಕ್ಕಾಗೋದಿಲ್ಲ. ನಾವು ಏನಾದರೂ ಅಷ್ಟೋ ಇಷ್ಟೋ ನಾವು ಇಟ್ಕೊಂಡು ನಾವು ಮನೆ ಅಂತ ಹಿಡ್ದಾಗ ಅವಾಗ ದೇವ್ರು ನಮ್ಮ ಜೊತೇಲಿ ಇರ್ತಾರೆ. ಎಲ್ಲದಕ್ಕೂ ಎಲ್ಲರೂ ಕಾರಣ ಆಗಿರೋದಿಲ್ಲ, ದೇವರು ಅಷ್ಟೇ ಕಾರಣ ಆಗಿರೋದಿಲ್ಲ. ನಾವು ಏನೋ ಒಂದು ಮಾಡ್ತೀವಿ ಅಂತಂದಾಗ ಸಾಲದೆ ಬಂದಾಗ ತುಂಬ ಮುಂದೆ ತೊಂದರೆ ಆಗ್ತಿದೆ, ಅದಕ್ಕೆ ಆಗ್ತಿಲ್ಲ, ನಾನು ಸೋತೋಗ್ಬಿಟ್ಟೆ ಅಂತ ಕೂತ್ಕೊಂಡಾಗ ಆವಾಗ ನನ್ನ ತಂದೆ ರಾಯರು ಬರ್ತಾರೆ, ನಮ್ಮ ಮನೆ ದೇವ್ರುಗಳು ಬರ್ತಾರೆ. ಯಾಕಪ್ಪ ಅಂತಂದರೆ ನೀನು ಇಲ್ಲಿ ಗಂಟ ಧೈರ್ಯವಾಗಿ ಎಲ್ಲನೂ ಮಾಡಿದ್ಯಾ, ಇನ್ನು ಮುಂದೆ ಯಾಕೆ ಹೆದರುತ್ತೀಯ, ನೀನು ಮುಂದೆ ಹೆದ್ರು ಬೇಡ, ನನ್ನ ಕೈಲಿ ಆಗ್ತಿಲ್ಲ ಇಷ್ಟೇ ಆಗಿದ್ದು ಅಂತ ನೀನು ಅನ್ಕೋಬೇಡ, ಮುಂದೆ ನಾನಿದ್ದೀನಿ, ನಾನು ದಾರಿ ತೋರಿಸ್ತೀನಿ, ನಾನು ಅನುಗ್ರಹ ಮಾಡ್ತೀನಿ ಅಂತ ಯಾರ ಮುಖಾಂತರನಾದರೂ ಏನಾದರೂ ನಮಗೆ ಹಣ ಸಹಾಯ ಮಾಡಿಸೋದು ಇಲ್ಲ ಏನಾದರೂ ಒಂದು ಸಹಾಯ ಮಾಡಿಸೋದು ಈ ಥರ ಒಂದು ಮಾಡ್ತಾರೆ. ಏಕೆಂತಂದರೆ ಎಲ್ಲರೂ ಅಷ್ಟೇ ಒಂದು ಸೈಟ್ ತೊಗೋಬೇಕಾದ್ರೂ, ಮನೆ ಕಟ್ಟಬೇಕಾದ್ರೂ, ವ್ಯಾಪಾರ ಮಾಡಬೇಕಾದ್ರೂ ಯಾರು ಹಣ ಅನ್ನೋದು ಇಟ್ಕೊಂಡು ಮಾಡೋದಿಲ್ಲ. ಏನಾದರೂ ಒಂದು ನಂಬಿಕೆಯಿಂದ ನಾವು ಮಾಡ್ತಾ ಹೋಗ್ತೀವಿ. ದೇವರು ಇದ್ದಾರೆ ಅಪ್ಪ, ನಾನೀಗ ಮಾಡೋ ಕೆಲಸ ಸ್ಟಾರ್ಟ್ ಮಾಡ್ಕೊಳ್ಳೋಣ, ಮುಂದೆ ಭಗವಂತ ಇದ್ದಾರೆ ನನ್ನ ಜೊತೆಯಲ್ಲಿ, ನಾನು ಯಾರಿಗೂ ಕೆಟ್ಟದ್ದು ಮಾಡಿಲ್ಲ, ಯಾರಿಗೂ ಮೋಸ ಮಾಡಿಲ್ಲ, ನನ್ನ ಜೊತೆ ದೇವರಿದ್ದಾರೆ, ದೇವ್ರು ನನ್ನ ಕೈ ಬಿಡ್ತಾರ, ನೋಡೋಣ ಮುಂದೆ ಅಂತ ನಾವು ಒಂದು ಕೆಲಸನ ನಂಬಿಕೆಯಿಂದ ಮನಸ್ಪೂರ್ವಕವಾಗಿ ದೇವ್ರನ್ನ ನಂಬಿ ನಾವು ಕೆಲಸ ಮಾಡ್ತು ಅಂತಂದರೆ ಅದಕ್ಕೆ ಫಲ ಅನ್ನೋದು ಭಗವಂತ ಕೊಟ್ಟೇ ಕೊಡ್ತಾರೆ. ಯಾಕಪ್ಪ ಅಂತಂದರೆ ಈಗೇನೋ ಒಂದು ಮನೆ ಕಟ್ತಿರ್ತಾರೆ, ಲಾಸ್ಟಲ್ಲಿ ದುಡ್ಡು ಸಾಲ್ಟೇಜ್ ಅನ್ನೋದು ಬರುತ್ತೆ. ಸಾಲ್ಟೇಜ್ ಬಂದಾಗ ಯಾರಾದರೂ ಬಂದು ನಿಮಗೆ ಸಹಾಯ ಮಾಡೇ ಮಾಡ್ತಾರೆ. ಎಲ್ಲರೂ ಎಲ್ಲ ದುಡ್ಡನ್ನು ಮಡಿಕೊಂಡೇ ಮನೆ ಕಟ್ಟೋದಿಲ್ಲ. ಏಕೆ ಅಂತಂದರೆ 10 ರೂಪಾಯಿ ಆಗಲಿ, 100 ರೂಪಾಯಿ ಆಗಲಿ, ಇಲ್ಲ ಒಂದು 1000 ರೂಪಾಯಿ ಆಗಲಿ ಸಾಲ ಮಾಡಲೇಬೇಕು. ಸಾಲ ಮಾಡ್ದಿರ ಮನೆ ಕಟ್ಟೋಕ್ಕಾಗೋದಿಲ್ಲ. ಎಲ್ಲರಿಗೂ ಇದೇ ಥರ ಸ್ಥಿತಿ ಇರೋದಿಲ್ಲ. ಕೆಲವರು ಹಣಕಾಸು ಇಟ್ಕೊಂಡು ಮನೇನ ಸ್ಟಾರ್ಟ್ ಮಾಡ್ತಾರೆ, ಕೆಲವರು ಹಣಕಾಸು ಇಟ್ಕೊಳ್ದಿರೋನು ಸಹ ಮನೆ ಸ್ಟಾರ್ಟ್ ಮಾಡ್ತಾರೆ. ಅಂಥವರು ಸಹ ಬೇಗ ಮನೆ ಕಟ್ಟಿ ಮುಗಿಸ್ತಾರೆ. ಏಕೆ ಅಂತಂದರೆ ಅವ್ರ ಜೊತೆ ದೇವರು ಇರ್ತಾರೆ. ಅವರು ದುಡ್ಡು ನಂಬ್ಕೊಂಡಿರೋದಿಲ್ಲ, ನಾನು ಮಾಡಬೇಕು ಅನ್ನೋ ಒಂದು ನಂಬಿಕೆ ಇರುತ್ತೆ, ಒಂಥರ ಧೈರ್ಯ ಇರುತ್ತೆ ಅವ್ರಿಗೆ. ನಾನು ಮಾಡೇ ಮಾಡ್ತೀನಿ, ನನ್ನ ತಂದೆ ದೇವರು ಇದ್ದಾನೆ ನನ್ನ ಜೊತೆಯಲ್ಲಿ, ಭಗವಂತ ಇದ್ದಾನೆ, ದೇವ್ರು ಇರಬೇಕಾದ್ರೆ ನಾನೇನು ಕೆದರಬೇಕು, ನಾನು ಮುಂದೆ ದೇವ್ರು ಇಟ್ಟಾಗ ಆಗುತ್ತೆ, ಭಗವಂತ ತೋರಿಸಿದ ದಾರಿಲಿ ನಾನು ನಡಿತೀನಿ ಅಂತ ದೇವ್ರ ಹೆಸ್ರು ಹೇಳ್ಕೊಂಡು ನಾವು ಹಣಕಾಸು ಇಕ್ಕೊಳ್ದಿರೋನು ಸಹ ನಾವು ಮನೆ ಸ್ಟಾರ್ಟ್ ಮಾಡಿದ್ವಿ ಅಂತಂದರೆ ಆ ಮನೆ ಹೇಗೆ ಕಟ್ಟಿ ಮುಗಿಯುತ್ತೆ, ಆ ಮನೆಗೆ ಹೋಗಿ ನಾವು ಹೇಗೆ ಸೇರ್ಕೋತೀವಿ ಅಂತಲೂ ಸಹ ಗೊತ್ತಾಗೋದಿಲ್ಲ. ಇದೆಲ್ಲ ದೇವ್ರ ಅನುಗ್ರಹ ಆಗುತ್ತೆ. ಇದೆಲ್ಲ ಕೆಲವ್ರಿಗೆ ಅನುಭವ ಆಗಿರುತ್ತೆ. ಯಾಕಪ್ಪ ಅಂತಂದರೆ ಎಲ್ಲರೂ ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ದುಡ್ಡು ಇಟ್ಕೊಂಡು ಮನೆ ಕಟ್ಟೋಕ್ಕಾಗೋದಿಲ್ಲ. ದುಡ್ಡಿಲ್ದೇವ್ರು ಸಹ ಸ್ಟಾರ್ಟ್ ಮಾಡಿಕೊಂಡು ಅವ್ರ ಮನೆ ಅನ್ನೋದು ಕಟ್ಟಿರ್ತಾರೆ. ಯಾಕಪ್ಪ ಅಂತಂದರೆ ದುಡ್ಡಿರೋರ ಜೊತೆಯಲ್ಲಿ ದುಡ್ಡಿತ್ತು ಅಂತಂದರೆ, ದೊಡ್ಡ ಮನುಷ್ಯರು ಅವ್ರ ಜೊತೆಲಿತ್ತು ಅಂತಂದರೆ ದುಡ್ಡಿಲ್ದವ್ರ ಜೊತೆಯಲ್ಲಿ ಭಗವಂತ ಇರ್ತಾನೆ. ಗಾದೆ ಇದೆಯಲ್ಲ, ಅನಾಥರಿಗೆ ಆಕಾಶವೇ ಕಾವಲು ಅಂತ, ಹಾಗೆ ಅನಾಥರಿಗೆ ಹಣವಿಲ್ದವ್ರಿಗೆ ಭಗವಂತನೇ ಕಾವಲಾಗಿರ್ತಾನೆ. ಭೂಮಿ ತಾಯಿ, ಆಕಾಶನೇ, ಭಗವಂತನೇ ಕಾವಲಾಗಿರ್ತಾನೆ. ನೀನು ಒಳ್ಳೆ ಮನಸ್ಸಿಟ್ಟು ನನ್ನ ನಂಬಿ ನೀನು ಕೆಲಸ ಮಾಡ್ತಾಯಿದ್ದೀಯ, ನೀನು ನಂಬಿಕೆಯಿಂದ ಮಾಡ್ತಾಯಿದ್ದೀಯ, ನಿನ್ನ ಜೊತೆ ನಾನಿದ್ದೀನಿ ಅಂತ ನಮಗೆ ಈ ಥರ ಒಂದು ಒಳ್ಳೊಳ್ಳೆ ಅನುಗ್ರಹ ಮಾಡಿ ಒಳ್ಳೊಳ್ಳೆ ಸೂಚನೆ ಅನ್ನೋದನ್ನು ನಮಗೆ ಹೆಜ್ಜೆಜ್ಜೆಗೂ ಸಹ ನಮಗೆ ಒಳ್ಳೆಯದನ್ನೇ ಮಾಡ್ತಿರ್ತಾನೆ ಭಗವಂತ. ಅಲ್ಲ, ನೀವೀಗೇನೋ ಒಂದು ವ್ಯಾಪಾರ ಮಾಡ್ತಿರ್ತೀರ, ಆ ವ್ಯಾಪಾರ ಸ್ಟಾರ್ಟ್ ಮಾಡ್ತೀರಾ, ಒಂದು 3-4 ತಿಂಗಳು ನಿಮಗೆ ವ್ಯಾಪಾರ ಆಗೋದಿಲ್ಲ. ಆದರೆ ನೀವು ಏನು ಅಂದ್ಕೊಂಡು ನೀವು ವ್ಯಾಪಾರ ಅನ್ನೋದು ಸ್ಟಾರ್ಟ್ ಮಾಡ್ತೀರಾ, ಅದೇ ಇದರಲ್ಲಿ ನೀವು ಮುಂದುವರಿತಾ ಹೋಗಬೇಕು, ನೀವು ನಂಬಿಕೆಯಲ್ಲಿ ಮುಂದುವರಿತಾ ಹೋಗಬೇಕು. 2-3 ತಿಂಗಳು ನೋಡಿ ವ್ಯಾಪಾರ ಆಗಲಿಲ್ಲ ಅಂದ್ಬಿಟ್ಟು ನಾವು ಕ್ಲೋಸ್ ಮಾಡೋದು ಅಂತಲ್ಲ, ವ್ಯಾಪಾರ ನಿಲ್ಲಿಸೋದು ಅಂತಲ್ಲ. ನಿಮ್ಗೆ ಬರೋದಿಲ್ಲ ಅಂತಂದರೆ ದೇವರೇ ಸೂಚನೆ ಕೊಡ್ತಾರೆ, ರಾಯರ ಮುಂದೆ ಕೂತ್ಕೊಳ್ಳಿ. ನೀವು ಆ ಥರ ಏನಾದರೂ ಮಾಡಬೇಕಾದ್ರೆ ನಿಮ್ಮ ಮನೆ ದೇವ್ರ ಹತ್ರ ಒಂದು ಇದು ಕೇಳ್ಕೊಳ್ಳಿ, ನೀವು ಪ್ರಶ್ನೆ ಕೇಳಿಕೊಂಡು ನೀವು ಒಂದು ದೊಡ್ಡ ಮೊತ್ತದಲ್ಲಿ ಮಾಡೋ ಅಂಥದ್ದಾಯಿತು ಅಂತಂದ್ರೆ ಮಾತ್ರ ಈ ಥರ ಒಂದು ದೇವ್ರ ಹತ್ರ ಕೇಳಿಕೊಂಡು ನೀವು ದೇವ್ರ ಅನುಗ್ರಹ ಇತ್ತು ಅಂತಂದ್ರೆ ಮಾತ್ರ ಸ್ಟಾರ್ಟ್ ಮಾಡಿ. ಏಕೆ ಅಂತಂದರೆ 1000 ರೂಪಾಯಿ ಮಾಡೋದಾದರೆ ನಾವು ಹಾಗೆ ಮಾಡ್ಬೋದು, ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ಮಾಡೋ ಅಂಥದ್ದಾದರೆ ಖಂಡಿತ ದೇವ್ರನ್ನ ಕೇಳಿ ನಾವು
ಮನೆ ದೇವರ ಆಶೀರ್ವಾದ ತೊಗೊಂಡು ನನ್ನ ತಂದೆ ಆಶೀರ್ವಾದ ತೊಗೊಂಡು ನಾವು ಮಾಡಬೇಕು ನಾವು ಅಲ್ವಾ. ಎಲ್ಲರೂ ಇರೋರೇ ಆಗಿರಲ್ಲ, ಇಲ್ದವರು ಸಹ ಆಗಿರ್ತಾರೆ. ಹಾಗೆ ಇಲ್ದವ್ರ ಜೊತೆಯಲ್ಲಿ ಭಗವಂತ ಇರ್ತಾನೆ. ನಮ್ಮಂಥ ಅನಾಥರ ಜೊತೆಗೆ, ಹಣವಿಲ್ದವ್ರ ಜೊತೆಗೆ ನನ್ನ ತಂದೆ ರಾಯರಿರ್ತಾರೆ. ಎಲ್ಲರೂ ಇರೋರೇ ಸಹಾಯ ಮಾಡೋದು. ಈಗ ಹಣ ಇರೋರೇ ಬಂದು ಸಹಾಯ ಮಾಡ್ತಾರೆ. ಹಣ ಇಲ್ದವ್ರಿಗೆ ನೀನು ಈ ಥರ ಏನೋ ಒಂದು ಮನೆ ಕಟ್ತಾ ಇದೆಯಾ, ನೀನು ಕಷ್ಟದಲ್ಲಿದೆಯಾ, ತಗೊಳ್ಳಪ್ಪ, ನೀನು ಬಡವ, ಆಡಿದ ಮಾತಂಗೆ ನೀನು ನೆನೆಸ್ಕೊತೀಯ, ನೀನು ಕೊಡ್ತೀಯ, ನೀನು ಒಂದಲ್ಲ ಒಂದು ದಿವಸ ಕೊಡ್ತೀಯ ನೀನು ಅಂತಂದ್ಬಿಟ್ಟು ಅಂಥವ್ರಿಗೆ ಯಾರೂ ಸಹ ಕೊಡೋದಿಲ್ಲ, ಅಂಥವ್ರಿಗೆ ಸಹಾಯನೂ ಸಹ ಮಾಡೋದಿಲ್ಲ. ಅಪ್ಪ ಅವನಿಗೆ ಸಾಲ ಮಾಡಿಕೊಂಡು ಮನೆ ಕಟ್ತಿದ್ದಾನೆ, ಮತ್ತು ಸಾಲ ಹೇಗೆ ತೀರಿಸ್ತಾನೆ ಅವನಿಗೆ ದುಡ್ಡು ಕೊಟ್ಟರೆ ನನಗೆ ದುಡ್ಡು ವಾಪಸ್ ಬರೋದಿಲ್ಲ ಅಂತ ಈ ಥರನೂ ಸಹ ಯೋಚನೆ ಮಾಡ್ತಾರೆ. ಇದೆಲ್ಲ ನಮ್ಮ ಜೀವನದಲ್ಲಿ ನಡೆದಿರುತ್ತೆ. ನಮ್ಮ ಜೀವನದಲ್ಲಿ ನಡೆದಿರೋ ಅಂದರೂ ಬೇರೆಯವ್ರ ಜೀವನದಲ್ಲಾದರೂ ನಡೆದಿರುತ್ತಲ್ಲ. ಹಾಗಾಗಿ ಇದೆಲ್ಲ ಸತ್ಯ ನಾವು ತಿಳ್ಕೊಬೇಕು. ದೇವರೇ ನಮಗೆ ತೋರಿಸ್ತಾನೆ. ನೀನು ದುಡ್ಡಿದ್ದಾಗ ಯಾವ ಥರ ನೋಡ್ತಾರೆ, ದುಡ್ಡಿಲ್ಲದೆ ಇದ್ದಾಗ ಯಾವ ಥರ ನೋಡ್ತಾರೆ. ಆದರೆ ನೀನು ಜನ ನಂಬೇಡ, ನನ್ನನ್ನು ನಂಬು. ನೀನು ಪರಿಹಾರ ಕೇಳು, ನನ್ನ ಮುಂದೆ ಕೂತ್ಕೊಂಡು ನೀನು ಕಷ್ಟ ಹೇಳ್ಕೊ, ನಾನು ನಿನಗೆ ದಾರಿ ತೋರಿಸ್ತೀನಿ ಅಂತ ನಮಗೆ ಯಾವುದಾದ್ರೂ ಒಂದು ರೂಪದಲ್ಲಿ ದಾರಿ ತೋರಿಸ್ತಾರೆ. ಯಾರು ಗೊತ್ತಿಲ್ಲದವ್ರವ್ರು ಬಂದು ನಮಗೆ ಹಣಕಾಸು ಕೊಡೋ ಅಂಥದ್ದು, ಯಾರು ಗೊತ್ತಿರೋರು ಬಂದು ತಗೊಳ್ರಿ ನನ್ನಿಂದ ಇಷ್ಟು ಸಹಾಯ ಮಾಡೋಕ್ಕಾಗುತ್ತೆ ಅಂತ ನಮಗೆ ಒಂದು ಸಹಾಯ ಮಾಡೋದಾಗಿರ್ಬೋದು. ಈ ಥರ ಎಲ್ಲ ಮಾಡ್ತಾರೆ. ನಂಬಿಕೆ ಇರಬೇಕು. ಒಂದು ಮನಸ್ಸಿಟ್ಟು ನಾವೇನೇ ಒಂದು ಕೆಲಸ ಮಾಡಿದ್ರು ಖಂಡಿತ ಆಗುತ್ತೆ. ನಾವಿಷ್ಟು ಸಾಧನೆ ಎಲ್ಲ ಮಾಡಿ ನಾವು ಹಿಂದಿರಿಕೊಂಡು ನೋಡಿದಾಗ ನಮಗೆ ಅನಿಸೋದಿಲ್ಲ, ನಾನು ಇಷ್ಟೆಲ್ಲ ಮಾಡಿದ್ನ, ನನ್ನ ಕೈಲಿ ಇಷ್ಟೆಲ್ಲ ಮಾಡೋಕ್ಕಾಯ್ತಾ ನನಗೆ? ಖಂಡಿತ ಇಲ್ಲ. ನನ್ನ ಜೊತೆ ದೇವರಿದ್ದಾರೆ, ನಾನು ನಂಬಿರೋ ಭಗವಂತ ಇದ್ದಾನೆ ಅಂತ ನಾವು ಅಂತೀವಲ್ಲ, ಇದು ಸತ್ಯ. ಇದು ದೇವರಿದ್ರೇ ಇದನ್ನೆಲ್ಲ ಮಾಡೋಕ್ಕಾಗೋದು. ದೇವರಿಲ್ಲ ಅಂದರೆ ಯಾವುದು ಮಾಡೋಕ್ಕಾಗೋದಿಲ್ಲ ಅಲ್ವಾ. ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ಬಂಡವಾಳ ಹಾಕಿ ಏನಾದರೂ ಒಂದು ಮಾಡಬೇಕು ಅಂತಂದಾಗ ಭಗವಂತ ಅವ್ರ ಜೊತೆಲಿ ಇದ್ದೇ ಇರ್ತಾನೆ. ನೀನು ಕಷ್ಟಪಟ್ಟು ನೀನು 6 ಕಾಸು 3 ಕಾಸು ಉಳಿಸಿ, ನೀನು ದುಡ್ಡು ಕಾಸು ಅನ್ನೋದು ಉಳಿಸಿ, ನೀನು ಏನೋ ಒಂದು ಜೀವನ ಕಟ್ಕೊಳ್ಳೋದಕ್ಕಿಂತ ಏನೋ ಒಂದು ವ್ಯಾಪಾರನೋ ಮನೆನೋ ಕಟ್ತಾ ಇದೆಯಾ ನೀನು. ಆದರೆ ನಿನ್ನ ಆಸೆಗೆ ನಾನು ತಣ್ಣೀರು ಎರಚಲ್ಲ, ಕೆಟ್ಟದ್ದು ಮಾಡೋದಿಲ್ಲ. ನಿನ್ಗೆ ಒಳ್ಳೇದನ್ನೇ ನಾನು ಮಾಡ್ತೀನಿ ನಾನು ಅಂತ ನಮಗೆ ಒಳ್ಳೇದನ್ನು ಮಾಡ್ತಾರೆ. ಏಕೆ ಅಂತಂದರೆ ಬಡವರು ಕಷ್ಟದಲ್ಲಿರ್ತಾರೆ, ಅವ್ರು ತುಂಬ ನೋವಲ್ಲಿರ್ತಾರೆ. ಹಣಕಾಸು ಅನ್ನೋದನ್ನ ಈಗ 10 ರೂಪಾಯಿನೂ ಹೊಟ್ಟೆ ಬಟ್ಟೆ ಕಟ್ಟಿ ಉಳಿಸಿರ್ತಾರೆ, ಏನೋ ಒಂದು ಮನೆ ಕಟ್ಟಬೇಕು ಅಂತ. ಆ ಮನೆ ಕಟ್ಟೋದಕ್ಕೆ ನಮಗೆ ಕೆಟ್ಟದಂತೂ ಮಾಡೋದಿಲ್ಲ. ನನ್ನ ತಂದೆ ರಾಯರು ನಮ್ಮ ಜೊತೆಯಲ್ಲಿದ್ದು ನಮಗೆ ಒಳ್ಳೆಯದನ್ನೇ ಬಯಸ್ತಾರೆ, ಒಳ್ಳೆಯದನ್ನೇ ಮಾಡ್ತಾರೆ. ಯಾರಿಂದನೂ ಅಷ್ಟೇ ಕೆಟ್ಟದಾಗದಿರೋ ಥರನೂ ಅಷ್ಟೇ ನಮ್ಮನ್ನು ಕಾಯ್ತಾರೆ. ಆದರೆ ಕೆಲವರು ಮಾತ್ರ ತುಂಬಾ ಅಸೂಯೆಯನ್ನು ಪಡ್ತಾರೆ. ಯಾರಾದರೂ ಏನಾದರೂ ಮಾಡ್ತಿದ್ದಾರೆ ಅಂತಂದರೆ ದಯವಿಟ್ಟು ಸಂಬಂಧದಲ್ಲಿ ಮಾತ್ರ ಯಾರೂ ಹೋಗಿ ಸಹಾಯ ಅನ್ನೋದು ಕೇಳಬೇಡಿ. ಈಗ ನಾನೊಂದು ಸೈಟ್ ತೊಗೋತಾ ಇದ್ದೀನಿ, ಮನೆ ಕಟ್ತಾ ಇದ್ದೀನಿ, ಒಂದು ವ್ಯಾಪಾರ ಮಾಡ್ತಾಯಿದ್ದೀನಿ, ಇಲ್ಲ ಮಕ್ಕಳು ಮದುವೆ ಮಾಡ್ತಾಯಿದ್ದೀನಿ ಅಂತ ಈ ಥರ ಏನಾದರೂ ಒಳ್ಳೆ ಕೆಲಸಗಳಿಗೆ ಸಂಬಂಧದ ಹತ್ರ ಮಾತ್ರ ದಯವಿಟ್ಟು ಯಾರು ₹1 ಸಹಾಯ ಕೇಳೋದಕ್ಕೆ ಮಾತ್ರ ಹೋಗಬಾರ್ದು. ಕೆಲವ್ರಿಗೆ ಸಹಾಯ ಮಾಡ್ತಾರೇನೋ, ಆದರೆ ಇನ್ನು ಕೆಲವ್ರಿಗೆ ಸಹಾಯ ಅನ್ನೋದು ಮಾಡೋದಿಲ್ಲ. ಈಗ 100ಕ್ಕೆ 10% ಜನಕ್ಕೆ ಸಹಾಯ ಮಾಡಿದ್ರೆ ಸಂಬಂಧದವರು, ಇನ್ನು 90% ಅಷ್ಟು ಜನ ಯಾರು ಸಹಾಯ ಮಾಡೋದಿಲ್ಲ, ಮತ್ತು ಅಸೂಯೆ ಪಡ್ತಾರೆ. ನೀವೇನು ಒಂದು ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿದ್ರೋ ಆ ಕೆಲಸಕ್ಕೆ ಅಡ್ಡಗಾಲು ಹಾಕ್ತಾರೆ, ಅಡ್ಡ ಮಾತಾಡ್ತಾರೆ. ಅದು ನೀನು ಮಾಡಬೇಡ, ಅದು ಹಾಗಾಗುತ್ತೆ ಹೀಗಾಗುತ್ತೆ ಅಂತ. ಏಕೆ ಅಂತಂದರೆ ಅವ್ರು ಮಾಡುವಾಗೆಲ್ಲ ಏನೂ ಆಗೋದಿಲ್ಲ, ಅವರೆಲ್ಲ ಚೆನ್ನಾಗೇ ಮಾಡ್ಕೊಂಡಿರ್ತಾರೆ. ಆದರೆ ನೀವು ಮಾಡ್ತೀವಿ ಅಂತ ಅವ್ರ ಹತ್ರ ಹೇಳ್ಕೊಂಡು ಹೋದಾಗ, ಸಹಾಯ ಕೇಳಿಕೊಂಡು ಈ ಥರ ಅಡ್ಡ ಮಾತಾಡ್ತಾರೆ. ಅವರು ಹಣಕಾಸು ಕೊಡೋದಿಲ್ಲ ಅಂದರೆ ಪರವಾಗಿಲ್ಲ, ಆದರೆ ನೀವು ಮಾಡೋ ಕೆಲಸಕ್ಕೆ ಕಲ್ಲು ಹಾಕೋದು, ಅಡ್ಡಬಾಯಿ ಹಾಕೋದು, ಒಂದು ನೆಗೆಟಿವ್ ಆಗಿ ಮಾತಾಡ್ತಾರಲ್ಲ, ಅದನ್ನು ನೀವು ಕೇಳೋದಕ್ಕೂ ಸಹ ಹೋಗಬೇಡಿ, ನೀವು ಹೇಳೋದಕ್ಕೂ ಸಹ ಹೋಗಬೇಡಿ. ನೀವು ಇಂಥದ್ದು ಮಾಡ್ತಾ ಇದ್ದೀರಾ ಅಂತ. ನಿಮ್ಗೆ ಯಾರು ಒಳ್ಳೇದು ಬಯಸ್ತಾರೋ ಅಂಥವ್ರ ಹತ್ರ ನೀವು ಹೇಳ್ಕೊಳ್ಳಿ, ಅಂಥವ್ರು ಸಹಾಯನೂ ಮಾಡ್ತಾರೆ, ಮತ್ತು ನಿಮಗೆ ಒಳ್ಳೆ ಗೈಡೆನ್ಸ್ ಕೊಡ್ತಾರೆ. ಈ ಥರ ಮಾಡು, ಎಡಬೇಡ ನೀನು. ಏಕೆ ಅಂತಂದರೆ ದುಡ್ಡು ಅನ್ನೋದು ಸುಮ್ಮನೆ ಬರೋದಿಲ್ಲ, ಎಡುವಕ್ಕೆ ಹೋಗಬೇಡ, ಯೋಚನೆ ಮಾಡಿ ಮಾಡು. ನೀನು ಗೊತ್ತಾಗಿಲ್ಲ ಅಂದರೆ ಯಾರಾದರೂ ತಿಳುವಳಿಕೆ ಇರೋರನ್ನ ಕೇಳಿ ಮಾಡು ಅಂತ ಈ ಥರ ಒಂದು ತೂಕದ ಮಾತು ಮಾತಾಡ್ತಾರೆ, ಗಟ್ಟಿ ಮಾತು ಮಾತಾಡ್ತಾರೆ. ಒಳ್ಳೆ ಮಾತು ಮಾತಾಡಿದವ್ರನ್ನ ಯಾರೂ ಅಷ್ಟೇ ನೀವು ದೂರ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಸುಮಾರು ಜನಕ್ಕೆ ಈ ಥರ ಒಂದು ಪರಿಸ್ಥಿತಿ ಇರುತ್ತೆ. ಎಲ್ಲರೂ ಸಂಬಂಧದವರೇ ಬಂದು ಸಹಾಯ ಮಾಡೋದಿಲ್ಲ. ಕೆಲವರು ಬೇರೆಯವ್ರು ಬಂದು ಸಹಾಯ ಮಾಡ್ತಾರೆ, ಕೆಲವರು ಸಂಬಂಧದವ್ರು ಬಂದು ಕಲ್ಲು ಹಾಕ್ತಾರೆ, ಅಡ್ಡಗಾಲು ಹಾಕ್ತಾರೆ, ಅಡ್ಡ ಮಾತಾಡ್ತಾರೆ, ಒಂದು ನೆಗೆಟಿವ್ ಆಗಿ ಮಾತಾಡ್ತಾರೆ, ನಿಮಗೆ ಶಾಪ ಹಾಕ್ತಾರೆ. ಅವ್ರು ಈ ಥರ ಎಲ್ಲ ಮುಂದುವರಿತಿದ್ದಾರೆ. ನಮಗಿಂತ ಹಿಂದೆ ಅವರು ಜೀವನ ಕಟ್ಕೊಂಡಂಥವ್ರು, ಹಿಂದೆ ಬಂದಂಥವ್ರು, ಅವರು ನಮಗಿಂತ ಮುಂದೆ ಬೆಳೀತಿದ್ದಾರೆ, ನಮಗಿಂತ ಜಾಸ್ತಿನೇ ಬೆಳೀತಿದ್ದಾರೆ ಅಂತಂದ್ಬಿಟ್ಟು ನಿಮಗೆ ಅವ್ರು ಕೆಟ್ಟ ದೃಷ್ಟಿ ಕಣ್ಣು ನಿಮ್ಮ ಮೇಲೆ ಆಗ್ತು ಅಂತಂದರೆ ನೀವು ಮಾಡೋ ಅಂಥ ಕೆಲಸದಲ್ಲಿ
ಜೀವನದಲ್ಲಿ ಒಳ್ಳೇದಂತೂ ಆಗೋದಿಲ್ಲ. ಈಗ ಒಂದು ಮನೆ ಕಟ್ತೀರಾ, ವ್ಯಾಪಾರ ಮಾಡ್ತೀರಾ, ಇಲ್ಲ ಒಂದು ಮಕ್ಳಿಗೆ ಮದುವೆ ಮಾಡ್ತೀರಾ, ಅದರಲ್ಲೆಲ್ಲ ಬಿರುಕು ಅನ್ನೋದು ಬಿಟ್ಟು ಬರುತ್ತಿರುತ್ತೆ. ಏಕೆಂದರೆ ಕೆಟ್ಟವ್ರ ಮನಸ್ಸಲ್ಲಿ ಇರೋದೆಲ್ಲ ಬರೀ ಕೆಟ್ಟದ್ದೇನೆ. ಅವರು ಕೆಟ್ಟದ್ರಿಂದ ಒಂದು ದೃಷ್ಟಿ ಹಾಕಿದ್ರು ಸಾಕು, ನೀವು ಮಾಡೋ ಕೆಲಸದಲ್ಲಿ ಒಳ್ಳೇದಾಗೋದಿಲ್ಲ, ಬರೀ ಕೆಟ್ಟದ್ದೇ ಆಗ್ತಿರುತ್ತೆ. ದೃಷ್ಟಿ ದೋಷ ಅನ್ನೋದು ಮನುಷ್ಯನ ಕಣ್ಣಿಗೆ ಮರನೇ ಸಿಡೀತು ಅಂತ ಹೇಳ್ತಾರಲ್ಲ, ಹಾಗೆ ಮನುಷ್ಯನ ಕಣ್ಣಿಗೆ ಮನೆಯೇ ಸಿಡ್ದೋಗುತ್ತೆ, ಮರ ಸಿಡಿಯೋದೇನು ಮನೆಯೂ ಸಹ ಸಿಡ್ದೋಗುತ್ತೆ. ಈ ಥರ ಅನುಭವ ಸುಮಾರು ಜನಕ್ಕೆ ಹಾಗೆ ಆಗಿರುತ್ತೆ. ಹಾಗಾಗಿ ಮನಸ್ಸಿಟ್ಟು ಮಾಡಿ, ನೀವು ಮನಸ್ಸಿಟ್ಟು ಮಾಡಿದ್ರೆ ಎಲ್ಲವೂ ಸರಿ ಹೋಗ್ತಿರುತ್ತೆ. ಮನಸ್ಸಿಲ್ದಿರ ಮಾಡಿದ್ರೆ ಯಾವುದೇ ಅಷ್ಟೇ ನಾವು ಸಾಧನೆ ಅನ್ನೋದು ಮಾಡೋಕ್ಕಾಗೋದಿಲ್ಲ. ಹೌದು, ಬಡತನ ಇರೋರು ಸಾಧನೆ ಮಾಡೋಕ್ಕಾಗೋದಿಲ್ವಾ ಅಂತ ಕೇಳ್ಬೋದು. ಬಡತನ ಇರೋರು, ಕಷ್ಟದಲ್ಲಿರೋರೇ ಸಾಧನೆ ಮಾಡೋವಂಥದ್ದು. ಅಂಥವ್ರ ಮನಸ್ಸಲ್ಲಿ ಯಾವುದೇ ಒಂದು ಉಳುಕಾಗಲಿ ಕೆಟ್ಟದಾಗಲಿ ಯೋಚನೆ ಮಾಡಿಕೊಂಡು ಮಾಡೋದಿಲ್ಲ. ಎಲ್ಲ ಇರೋವಂಥವ್ರೆ ಮನಸ್ಸಿನಲ್ಲಿ ಕೆಟ್ಟದ್ದು ಉಳುಕಿಟ್ಕೊಂಡು ಯೋಚನೆ ಮಾಡೋವಂಥದ್ದು. ಅಂಥವ್ರು ಏನೇ ಮಾಡಿದ್ರು ಅಂಥವ್ರಿಗೆ ಒಳ್ಳೇದಂತೂ ಆಗೋದಿಲ್ಲ. ಇನ್ನು ಒಳ್ಳೆ ಮನಸ್ಸಿರೋರು, ಒಳ್ಳೆ ಮನಸ್ಸಿನಿಂದ ನೀವೇನೇ ಒಂದು ಮಾಡಿದ್ರು ಅಂಥವ್ರ ಜೊತೆಯಲ್ಲಿ ದೇವತೆಗಳಿರ್ತಾರೆ, ಭಗವಂತ ಇರ್ತಾನೆ. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು. ರಾಯರು ನಿಮ್ಮೆಲ್ರಿಗೂ ಸುಖ, ಶಾಂತಿ, ನೆಮ್ಮದಿ, ಆಯುಸ್ಸು, ಆರೋಗ್ಯ, ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ.